ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಬಹಳಷ್ಟು ತೊಂದರೆಗಳಾಗ್ತಾ ಇದ್ವು. ಈ ತೊಂದರೆಗಳ ಪರಿಹಾರಕ್ಕೋಸ್ಕರ ಸೆಲ್ಫ್ ಡಿಕ್ಲರೇಷನ್ ಗೆ ಸಂಬಂಧಪಟ್ಟ ಎಲ್ಲಾ ಡೌಟ್ ಗಳನ್ನ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ. ಬಟ್ ಕೆಲವೊಂದಿಷ್ಟು ಡೌಟ್ ಗಳಿಗೆ ಕ್ಲಿಯಾರಿಟಿ ಸಿಗ್ತಾ ಇರಲಿಲ್ಲ. ಬಟ್ ಇವತ್ತು ವಿತ್ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ನಿಮ್ಗೆ ಯುವ ನಿಧಿ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ನ ಯಾವ ರೀತಿ ಮಾಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಬಿಡ್ತೀನಿ. ವಿಡಿಯೋ ಸ್ವಲ್ಪ ಲೆಂದಿ ಅನಿಸ್ಬೋದು, ಮಧ್ಯದಲ್ಲಿ ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡಬೇಡಿ. ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳದ ಅಮೌಂಟ್ ಏನಾದ್ರು ಬಂದಿದ್ರೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಅವರೆಲ್ಲರೂ ಕಮೆಂಟ್ ಮಾಡಿ ಈ ಜಿಲ್ಲೆಯಿಂದ ನಮಗ್ ಬಂದಿದೆ ಅಂತ ಹೇಳಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ವಿಡಿಯೋನ ಮುಂದುವರ್ಸೋಣ. ನೋಡಿ ಸ್ನೇಹಿತರೆ, ನೀವು ಯುವ ನಿಧಿ ಎಲ್ಲಿ ನೀವು ಲಾಗಿನ್ ಆದ ತಕ್ಷಣ ಯುವ ನಿಧಿ ಪೇಜ್ ಓಪನ್ ಆಗುತ್ತೆ. ಯುವ ನಿಧಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ತನಕ ಎಲ್ಲರಿಗೂ ಗೊತ್ತಿದೆ ಏನೇನು ಎಂಟ್ರಿ ಮಾಡಬೇಕು ಅಂತೇಳಿ ಆಲ್ಮೋಸ್ಟ್. ಯಾಕಂದ್ರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ, ನನ್ನ ಆಧಾರ್ ಮಾಹಿತಿ ಅಲ್ಲಿ ಒಂದು ಟಿಕ್ ಮಾಡಿ, OTP ಅಂತ ಟಿಕ್ ಮಾಡಿದ್ರೆ, ಕೆಳಗೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಈ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಈ OTP ನ ಎಂಟರ್ ಮಾಡಿ, ಇಲ್ಲಿ ನೀವು ಆಧಾರ್ OTP ಅಂತ ತೋರಿಸ್ತಾ ಇದೆಯಲ್ಲ, ಈ OTP ನ ಎಂಟರ್ ಮಾಡಿ ಪ್ರೊಸೀಡ್ ಕ್ಲಿಕ್ ಮಾಡಿದ್ರೆ, ಇಲ್ಲಿ ನೋಡಿ OTP ನ ನಮೂದಿಸಿ ಅಂತ ಇದೆಯಲ್ಲ, ಇಲ್ಲಿ OTP ನ ಎಂಟರ್ ಮಾಡಬೇಕು. ಈ OTP ಎಂಟರ್ ಆದ ತಕ್ಷಣ ಸಲ್ಲಿಸಿ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಯುವ ನಿಧಿ ಪೋರ್ಟಲ್ ಲೋಡ್ ಆಗ್ತಾ ಇದೆ. ಲೋಡ್ ಆದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಗೆಟ್ ಆಧಾರ್ ಡೀಟೇಲ್ಸ್, ಆಧಾರ್ ವಿವರಗಳನ್ನ ಪಡೆಯಿರಿ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ಎಲ್ಲಾ ಡಾಟಾನು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದರಲ್ಲಿ ಕೆಲವೊಂದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, BA BCom ಮತ್ತೆ ಇಂಜಿನಿಯರ್ ಡಿಪ್ಲೊಮಾ ಏನಿದಿರಲ್ಲ, ಇಂಜಿನಿಯರ್ ಡಿಪ್ಲೊಮಾ ಮಾಡಿದವರು ನಾನ್ ಟೆಕ್ನಿಕಲ್ ಅಂತ ತಗೊಳ್ಳಿ, BA BCom ಮಾಡಿದವರು ಟೆಕ್ನಿಕಲ್ ಅಂತ ತಗೊಳ್ಳಿ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಹೊಸದಾಗಿ ಏನೇನು ತೋರಿಸ್ತಾ ಇದೆ ಅಂತ ಹೇಳ್ಬಿಡ್ತೀನಿ. 3 ವಿಷಯಗಳಲ್ಲಿ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಶೈಕ್ಷಣಿಕ ವಾರ್ಷಿಕ ಮತ್ತು ಶೇಕಡಾವಾರು ಅಂತ ತೋರಿಸ್ತಾ ಇದೆ. ನೀವು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ಅನ್ನ ಪಡೆದಿದ್ದೀರೋ ಆ 3 ಸಬ್ಜೆಕ್ಟಿನ ಹೆಸರು, ಮತ್ತೆ ಅದ್ರ ಜೊತೆಗೆ ನೀವು ಯಾವ ವಿಷಯದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಪಡ್ಕೊಂಡಿದ್ರ, 3 ಜಾಸ್ತಿ ಪಡ್ಕೊಂಡಿರೋ ಅದನ್ನು ಕೂಡ ಎಂಟರ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಗೆ ಯಾವ್ಯಾವ ಭಾಷೆ ಬರುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಅಂದ್ರೆ ಬರೆಯೋದಕ್ಕೆ ಓದೋದಕ್ಕೆ ಯಾವ್ದು ಭಾಷೆ 3 ತಗೊಳ್ಳಿ. ಅಂದ್ರೆ ಕನ್ನಡ ಅಥವಾ ಇಂಗ್ಲಿಷ್ ನಿಮ್ಗೆ ಮಾತನಾಡೋದಕ್ಕೆ, ಬರೆಯೋದಕ್ಕೆ ಅಥವಾ ಓದೋದಕ್ಕೆ ಬರುತ್ತಾ ಇಲ್ಲ ಅಂತ ಹೇಳಿದ್ರೆ ಆ 3 ಟಿಕ್ ಮಾಡಬೇಕು. ಹಾಗಿದ್ರೆ ಬನ್ನಿ ಆರಂಭದಿಂದ ಎಲ್ಲವನ್ನ ಎಂಟ್ರಿ ಮಾಡ್ಕೊಂತ ಹೋಗ್ತೀನಿ. ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅಗ್ರಿಗೇಟ್ ಪರ್ಸೆಂಟೇಜ್ ಅಂತ ಕಾಣ್ತಾ ಇದೆ. ಅಲ್ಲಿ ನಿಮ್ಮ ಡಿಗ್ರಿ ಫೈನಲ್ ಸಮ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ತಗೊಂಡಿರ್ತಾರಲ್ಲ ಅದನ್ನ ಎಂಟರ್ ಮಾಡಿ. ಇಲ್ಲಿ ನೀವು ಜಾಸ್ತಿ ಅಂಕವನ್ನ ಪಡೆದಿರ್ತಕ್ಕಂಥ 3 ಸಬ್ಜೆಕ್ಟ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ನೀವೇನು ಡಿಗ್ರಿ ಫೈನಲ್ ಸಮ್ ಅಲ್ಲಿ ಅಂದ್ರೆ ಲಾಸ್ಟ್ನೇ ಸಮ್ ಅಲ್ಲಿ ಯಾವ ವಿಷಯದಲ್ಲಿ ಹೆಚ್ಚಿನ ಅಂಕವನ್ನ ಪಡೆದಿದ್ದೀರಲ್ಲ ಆ 3 ವಿಷಯಗಳ ಹೆಸರನ್ನ ಟೈಪ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ ಆ 3 ವಿಷಯದಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇಂಡಿವಿಜುವಲ್ ಆಗಿ ಒಂದೊಂದು ಸಬ್ಜೆಕ್ಟ್ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಿರ್ತೀರಾ ಅನ್ನೋದನ್ನು ಕೂಡ ಟೈಪ್ ಮಾಡಬೇಕು. ಅಂದ್ರೆ ಈಗ ನೀವು ನಂದು BCom ಕಂಪ್ಲೀಟ್ ಆಗಿದೆ. BCom ಅಲ್ಲಿ ಬರ್ತಕ್ಕಂಥ ಫೈನಲ್ ಇಯರ್ 3 ಸಬ್ಜೆಕ್ಟ್ ಗಳನ್ನ ನಾನು ಟೈಪ್ ಮಾಡ್ತೀನಿ. ನಿಮ್ಮ ಫೈನಲ್ ಇಯರ್ ಅಲ್ಲಿ ಇರುವಂತ 3 ಸಬ್ಜೆಕ್ಟ್ ಗಳು ಯಾವ್ಯಾವಿದ್ವು ಆ ಸಬ್ಜೆಕ್ಟ್ ಗಳಲ್ಲಿ ನೀವು ಜಾಸ್ತಿ ಯಾವ್ದನ್ನ ಅಂಕಗಳನ್ನ ಪಡ್ಕೊಂಡಿದ್ದೀರಾ ಆ 3 ಸಬ್ಜೆಕ್ಟ್ ಗಳ ವಿವರಣೆನ ಇಲ್ಲಿ ತುಂಬಬೇಕಾಗುತ್ತೆ ಸ್ನೇಹಿತರೆ. ಅಂದ್ರೆ ವಿವರಣೆ ಅಂದ್ರೆ ಏನು ಇಲ್ಲ, ಅಕೌಂಟಿನ ಏನ್ ಸಬ್ಜೆಕ್ಟಿನ ಹೆಸರು ಮತ್ತೆ ಅತಿ ಹೆಚ್ಚು ಮಾರ್ಕ್ಸ್ ಪಡೆದಿರ್ತಕ್ಕಂಥ ಸೀರಿಯಲ್ ನಂಬರ್ ಜೊತೆಗೆ ಇಲ್ಲಿ ಮುಂದುವರಿಸಿ ಏನ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ 3 ಸಬ್ಜೆಕ್ಟ್ ಗಳು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದೀರಲ್ಲ ಅಲ್ಲಿ 3 ಸಬ್ಜೆಕ್ಟ್ ಗಳನ್ನ ಟೈಪ್ ಮಾಡಬೇಕು. ಮತ್ತೆ ಇಲ್ಲಿ ಇನ್ನೊಂದು ಕೇಳುತ್ತೆ, ಬಾಕಿ ಇರುವ ಅಂದ್ರೆ ನೀವೇನಾದ್ರೂ ಡಿಗ್ರಿ ಪಾಸ್ ಆಗ್ಬೇಕಾದ್ರೆ ಯಾವ್ದಾದ್ರು ಬ್ಯಾಕ್ಲಾಗ್ಸ್ ಅನ್ನ ಇಟ್ಕೊಂಡಿದ್ದೀರಾ, ಅಂದ್ರೆ ಪಾಸ್ ಆಗದೆ ಇರ್ತಕ್ಕಂಥ ಪೇಪರ್ ಗಳು ಇದೆಯೋ ಇಲ್ಲೋ ಅಂತ ಕೇಳುತ್ತೆ. ಅಲ್ಲಿ ನೋ ಅಂತ ಟೈಪ್ ಮಾಡಿ. ಮತ್ತೆ ನೀವು ಸಬ್ಜೆಕ್ಟ್ ಅನ್ನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಫೈನಲ್ ಇಯರ್ ಅಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಯಾವ ಸಬ್ಜೆಕ್ಟ್ ಗಳಿದ್ವು ಆ ಸಬ್ಜೆಕ್ಟ್ ಅಲ್ಲಿ ನೀವು ಟೋಟಲ್ ಜಾಸ್ತಿ ಅಂಕಗಳನ್ನ ಪಡೆದಿರ್ತಕ್ಕಂಥ ಸಬ್ಜೆಕ್ಟ್ ಗಳನ್ನ 3 ಟೈಪ್ ಮಾಡಿ. ಮತ್ತೆ ಅದು ಎಷ್ಟು ಪರ್ಸೆಂಟೇಜ್ ಅನ್ನ ತಗೊಂಡಿರ್ತೀರಲ್ಲ ಅಷ್ಟು ಪರ್ಸೆಂಟೇಜ್ ಅನ್ನು ಕೂಡ ಅದರಲ್ಲಿ ನೀವು ಟೈಪ್ ಮಾಡ್ಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ಹಾಗೆ ಮುಂದುವರೆದು ಇಲ್ಲಿ ಕ್ಲಿಕ್ ಮಾಡುತ್ತೆ. ಇಲ್ಲಿ ನೋಡಿ ಕೆಳಗಡೆ ಇದೆಯಲ್ಲ, ಅದನ್ನ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ಜೊತೆಗೆ
ಇಲ್ಲಿ ಒಂದ್ಸಲ ಅಕೌಂಟ್ ನೀವು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನೀವು ಡಿಗ್ರಿ ಓದ್ಬೇಕಾದ್ರೆ ಯಾವ್ಯಾವ ಸಬ್ಜೆಕ್ಟ್ಗಳು ನಿಮಗಿತ್ತು, ಆ ಸಬ್ಜೆಕ್ಟ್ ಅಲ್ಲಿ ನೀವು ಜಾಸ್ತಿ ಅಂಕಗಳನ್ನ ಯಾವ್ಯಾವ್ದ್ರಲ್ಲಿ ಪಡ್ಕೊಂಡಿದ್ದೀರ ಅನ್ನೋದನ್ನ ಟೈಪ್ ಮಾಡ್ಕೊಳ್ಳಿ. ನಾನು ಸಬ್ಜೆಕ್ಟ್ ನೆನಪು ಮಾಡ್ಕೋತಿದ್ದೀನಿ. ನೆನಪು ಮಾಡ್ಕೊಂಡ ತಕ್ಷಣ ಟೈಪ್ ಮಾಡ್ತೀನಿ. ವೇಟ್ ಮಾಡಿ ಒಂದು 5 ಸೆಕೆಂಡ್. ಮತ್ತೆ ಇನ್ನೊಂದು ಸ್ನೇಹಿತರೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ, ಇವರು ನಿಮ್ದು ಸೆಲ್ಫ್ ಡಿಕ್ಲರೇಷನ್ ಏನಾದ್ರು ಬೇರೆ ಏನಾದ್ರು ಪ್ರಾಬ್ಲಮ್ ಬಂದಿದ್ರೆ ಆ ಪ್ರಾಬ್ಲಮ್ಗಳ ಬಗ್ಗೆ ಕೂಡ ನೀವು ಕಮೆಂಟ್ ಅನ್ನ ಮಾಡಬಹುದು. ಕಮೆಂಟ್ ಅನ್ನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನನ್ನ ಚಾನಲ್ ಮೂಲಕ ತಗೊಳ್ಬಹುದು. ಈಗ ನಂದು ಬಿಕಾಮ್ ಕಂಪ್ಲೀಟ್ ಆಗಿರೋದ್ರಿಂದ ನಾನು ಹೈಯೆಸ್ಟ್ ಸ್ಕೋರ್ ಪಡೆದಿರ್ತಕ್ಕಂಥ 3 ಸಬ್ಜೆಕ್ಟ್ ಗಳನ್ನ ಹೇಳ್ಬಿಡ್ತೀನಿ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಮತ್ತೆ ಕಾಸ್ಟ್ ಅಕೌಂಟಿಂಗ್ ಅಂತೇಳಿ 3 ಸಬ್ಜೆಕ್ಟ್ ಗಳನ್ನ ರ್ಯಾಂಡಮ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿರ್ತಕ್ಕಂಥ ಅಂದ್ರೆ ಮೊದಲನೇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದೀನಿ, ಮತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಎಷ್ಟು ಅಂಕ, ಅಲ್ಲೇನು ಸೀರಿಯಲ್ ಆಗಿ ಎಂಟ್ರಿ ಮಾಡಿದಾರಲ್ಲ ಅದೇ ಸೀರಿಯಲ್ ಅನ್ನ ಇಲ್ಲಿ ಕೆಳಗಡೆ ಅದರ ಸಬ್ಜೆಕ್ಟ್ ಅಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನ ನಾವು ಸೀರಿಯಲ್ ಆಗಿ ಎಂಟ್ರಿ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಮತ್ತೆ ಮುಂದುವರೆದು ಅಲ್ಲಿ 3 ಏನ್ ಬಾಕ್ಸ್ ಇದೆಯಲ್ಲ ಆ 3ರಲ್ಲೂ ಕೂಡ ಎಂಟ್ರಿ ಮಾಡಿ. ಮತ್ತೆ ನೆಕ್ಸ್ಟ್ ಅದೇ ರೀತಿ ಕೆಳಗಡೆ ಬಂದ್ರೆ ಬೋಧನಾ ಮಾಧ್ಯಮ ಅಂತ ಹೇಳ್ತೀನಿ. ನೀವು ಆಲ್ಮೋಸ್ಟ್ ಕನ್ನಡವನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಗ್ಲಿಷ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ್ದು ತೊಂದರೆ ಇಲ್ಲ. ನೀವು ಎಲ್ಲಾ ಸಬ್ಜೆಕ್ಟ್ ಗಳನ್ನ ಇಂಗ್ಲಿಷ್ ಅಲ್ಲಿ ಕಲ್ತಿದ್ರೆ ಬೋಧನಾ ಮಾಧ್ಯಮ ಇಂಗ್ಲಿಷ್ ಅಂತ ಟೈಪ್ ಮಾಡಿ, ಕನ್ನಡದಲ್ಲಿ ಕಲ್ತಿದ್ರೆ ಕನ್ನಡ ಅಂತ ಟೈಪ್ ಮಾಡಿ, ಯಾವುದೇ ತೊಂದರೆ. ಅದ್ರ ಜೊತೆಗೆ ಈಗ ಮುಂದುವರಿತಾ ಬಂದ್ರೆ ಅಲ್ಲೆಲ್ಲ ನಮ್ಮ ಡಾಟಾ ಸೆಂಟರ್ ಎಂಟ್ರಿ ಆಗಿರುತ್ತೆ. ಇದ್ರ ಜೊತೆಗೆ ಇಲ್ಲೊಂದಿದೆ, ಯಾವುದೇ ಸೆಮಿಸ್ಟರ್ ನಲ್ಲಿ ಯಾವುದೇ ವಿಷಯಗಳನ್ನ ಬಾಕಿ ಉಳಿಸಲಾಗಿದೆ ಅಂತ ಕೇಳುತ್ತೆ. ಅಲ್ಲಿ ಬಂದು ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅಥವಾ ಬ್ಯಾಕ್ಲಾಗ್ಸ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕನ್ನಡ ಇದ್ರೆ ಕನ್ನಡ ಅಂತೇಳಿ ಬೋಧನಾ ಮಾಧ್ಯಮನ ಟೈಪ್ ಮಾಡ್ಕೊಳ್ಳಿ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಏನಿದೆಯಲ್ಲ ನೋ ಅಂತಾನೆ ಆಲ್ಮೋಸ್ಟ್ ಎಲ್ಲರೂ ನೋ ಅಂತಾನೆ ಟೈಪ್ ಮಾಡ್ಕೊಳ್ಳಿ. ಯಾಕಂದ್ರೆ ಬ್ಯಾಕ್ಲಾಗ್ಸ್ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಬಂದವ್ರು ಯಾರೋ ಬ್ಯಾಕ್ಲಾಗ್ಸ್ ಇಟ್ಕೊಂಡಿರಂಗಿಲ್ಲ, ಅದಕ್ಕೆ ನೀವು ನೋ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಕೇಳುತ್ತೆ, ಆರ್ ಯು ಇಂಟ್ರೆಸ್ಟೆಡ್ ಇನ್ ವರ್ಕಿಂಗ್ ಫೈನ್ ಟೇಕರ್ ಬಿ, ಅಂದ್ರೆ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಸೆಕ್ಟರ್ ದಲ್ಲಿ ನೀವು ವರ್ಕ್ ಮಾಡೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲ ಅಂತ ಕೇಳುತ್ತೆ. ಬ್ಯಾಂಕಿಂಗ್, ಫೈನಾನ್ಸ್, ವಿಮೆ, ಇಲ್ಲೇನಾದ್ರು ನಿಮಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಏನಾದ್ರು ಇದ್ರೆ ಇಂಟ್ರೆಸ್ಟ್ ಇದೆ ಅಂತ ಟೈಪ್ ಮಾಡಿ. ಯಾಕಂದ್ರೆ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಸರ್ಕಾರ ನಿಮಗೆ ಜಾಬ್ ಅನ್ನ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡೋಕ್ ಮುಂದಾಗೋಕೆ ಅದಕ್ಕೊಂದು ದಾರಿ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ಕಾಲಮ್ ಅನ್ನ ಈ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮೆಟ್ ಅಲ್ಲಿ ಆಡ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತೆ ಅದ್ರ ಜೊತೆಗೆ ಮುಂದೆ ಬಂದ್ರೆ ನೀವು ಇದ್ರಲ್ಲಿ ಏನು ಚೇಂಜಸ್ ಇಲ್ಲ. ನೀವು ಏನಂದ್ರೆ ನಾವು ನಿರುದ್ಯೋಗ ಭತ್ಯೆನ ಸ್ವಯಂ ಆಗಿ ಇದು ಮಾಡ್ತೀವಿ, ಅರ್ಜಿ ಹಾಕ್ತಾ ಇದೀವಿ, ಸೆಲ್ಫ್ ಡಿಕ್ಲರೇಷನ್ಗೆ ಯಾವುದೇ ನಮ್ಮ ತಕರಾರು ಇಲ್ಲ ಅಂತೇಳಿ ಸ್ವಯಂ ಘೋಷಣೆನ ಮಾಡ್ಕೋತೀವಿ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಕ್ಯಾಪ್ಚರ್ ಎಂಟ್ರಿಯನ್ನ ಮಾಡಿದ್ರೆ ಎಂಟ್ರಿ ಮಾಡಿದ ತಕ್ಷಣ ಸಬ್ಮಿಟ್ ಏನ್ ಬಟನ್ ಇದೆಯಲ್ಲ ಆ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಆದ್ಮೇಲೆ ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನೀವು ಸೆಲ್ಫ್ ಡಿಕ್ಲರೇಷನ್ ಡನ್ ಆದಾಗೆ ಸ್ನೇಹಿತರೆ. ಮತ್ತೆ ಇದರಲ್ಲಿ ಸ್ವಲ್ಪ ವಿಡಿಯೋ ಲೆಂದಿ ಆಗಿರ್ಬೋದು ಅನ್ಕೊಂಡ್ಕೋತೀನಿ, ಬಟ್ ಆದ್ರೆ ಎಲ್ಲಾ ವಿಷಯಗಳನ್ನ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಲ್ಲ, ಅರ್ಥ ಆಗಿದೆ ಅನ್ಕೋತೀನಿ. ಇದ್ರ ಬಗ್ಗೆ ಏನೇ ಕಮೆಂಟ್ ಇದ್ರು ಕಮೆಂಟ್ ಮಾಡಿ, ಮತ್ತೆ ಉತ್ತರ ನೀಡೋ ಜವಾಬ್ದಾರಿ ನಂದು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಧನ್ಯವಾದ. ಮತ್ತೆ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಅದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.